ಹಾಗಾದ್ರೆ ಟೆಕ್ಸ್ಟ್ ನೋಡಿ, ಕ್ವಶನ್ಸ್ ಏನಂದ್ರೆ ಚೆಕ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಡಿಫೈನ್ಡ್ ಬೈ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2. ಇದನ್ನ ಹುಡುಕಿ. ಯಾವ ಪಾಯಿಂಟ್ ಅಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡಕ್ ಹೇಳಿದ್ದಾರೆ ಹುಡುಕಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ನಂತೆ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 2 ಅಂದ್ರೆ ಒಂದೇ, ಎಕ್ಸ್ ಇಸ್ ಈಕ್ವಲ್ ಟು ಎ ಅಂದ್ರೆ ಒಂದೇ. ಹೌದಾ? ಎಫ್ ಆಫ್ ಎಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಎ ನಲ್ಲಿ ಕಂಟಿನ್ಯೂಸ್ ಆಗುತ್ತಾ ಇಲ್ವಾ? ಅಂದ್ರೆ ಎ ಇಸ್ ವಾಟ್ 2. ಓಕೆನಾ? ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ಸಿಂಗಲ್ ಫಂಕ್ಷನ್ಸ್ ಇಲ್ಲ, ಬ್ರಾಂಚ್ ಫಂಕ್ಷನ್ಸ್ ಇದೆ. ಬ್ರಾಂಚ್ ಫಂಕ್ಷನ್ಸ್. ಇವಾಗ ನೀವಿಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಲ್ಲಿ ಏನ್ ಮಾಡ್ತೀರಾ? ಎಕ್ಸ್ ಅನ್ನ ಅಪ್ರೋಚ್ ಆಗ್ತೀರಾ 2 ಕಡೆ. ಯಾವ ಕಡೆಯಿಂದ? ಲೆಸ್ ದ್ಯಾನ್ 2 ಇಂದ. ಓಕೆನಾ? ಇದ್ರ ಮೀನಿಂಗ್ ಏನು? ಎಕ್ಸ್ ಟೆನ್ಸ್ ಟು 2 ಥ್ರೂ ದ ವ್ಯಾಲ್ಯೂ ಲೆಸ್ ದ್ಯಾನ್ 2. ಎಕ್ಸ್ tends to 2 through the value less than 2. So x approaches from left of 2. So what are the numbers comes left of 2? What are the real numbers? Minus infinity to 2. Minus infinity to 2. Right? A minus infinity to 2 ಈ ಎರಡು ಡೊಮೈನ್ ಅಲ್ಲಿ ಎಲ್ಲಿ ಬರುತ್ತೆ ಕನ್ಫರ್ಮ್ ಮಾಡ್ಕೊಳ್ಳಿ. ಹೇಳೋದಕ್ಕೆ ಆಗ್ತಿದೆಯಾ? ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಲ್ಲಿ ಏನ್ ಬರಿತೀವಿ? ಸೊ ನಾವು ಬರಿತೀವಲ್ಲ, ಎಕ್ಸ್ ಟೆನ್ಸ್ ಟು ಎ ಥ್ರೂ ದ ವ್ಯಾಲ್ಯೂ ಲೆಸ್ ದ್ಯಾನ್ ಎ ಅಂತ ಬರಿತೀವಿ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 2 ಹೇಳಿರೋದ್ರಿಂದ ಎಕ್ಸ್ ಟೆನ್ಸ್ ಟು 2 ಥ್ರೂ ದ ವ್ಯಾಲ್ಯೂ ಲೆಸ್ ದ್ಯಾನ್ 2. ಡೆಫಿನೇಷನ್ಸ್ ಬರ್ಸಿದ್ದೀನಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ. ಓಕೆನಾ? ಎಕ್ಸ್ ಟೆನ್ಸ್ ಟು 2 ಥ್ರೂ ದ ವ್ಯಾಲ್ಯೂ ಲೆಸ್ ದ್ಯಾನ್ 2. ಲೆಸ್ ದ್ಯಾನ್ 2, ಎಕ್ಸ್ ಲೆಸ್ ದ್ಯಾನ್ 2 ಅಂದ್ರೆ ಮೀನಿಂಗ್ ಏನು? ಆಲ್ real number less than 2 means minus infinity to 2. Okay, it's the real line, minus infinity to 2. So all real number lies between minus infinity to 2. Okay, so ಈ minus infinity to 2 so ಈ ಡೊಮೈನ್ ಅಲ್ಲಿ ಇದೆಯಾ ಅಥವಾ ಈ ಡೊಮೈನ್ ಅಲ್ಲಿ ಇದೆಯಾ ನೋಡಿ. ಎಕ್ಸ್ ಪ್ಲಸ್ 2 ಗೆ ಏನ್ ಎಕ್ಸ್ ಡಿಫೈನ್ ಆಗಿದೆ, ದಟ್ ಈಸ್ ದ ಡೊಮೈನ್ ಆಫ್ ಎಫ್ ಆಫ್ ಎಕ್ಸ್. ಹಾಗಾದ್ರೆ ಈ ಫಂಕ್ಷನ್ಸ್ ಗೆ ಡೊಮೈನ್ ಏನಂತಂದ್ರೆ ಎಕ್ಸ್ ಗ್ರೇಟರ್ ದ್ಯಾನ್ 2 ಇಸ್ ದ ಡೊಮೈನ್. ಓಕೆ, ಇಲ್ಲಿ ಎಕ್ಸ್ ಲೆಸ್ ದ್ಯಾನ್ 2 ಇಲ್ಲಿ ಬರುತ್ತೆ ನೋಡಿ. ಎಕ್ಸ್ ಲೆಸ್ ದ್ಯಾನ್ 2 ಇಲ್ಲಿದೆಯಾ? ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 2 ಕೊಡ್ಬೋದು, ಎಕ್ಸ್ ಲೆಸ್ ದ್ಯಾನ್ 2 ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಎಕ್ಸ್ ಪ್ಲಸ್ ಅಲ್ಲಿ ಯಾವ್ಯಾವ ನಂಬರ್ ಬರೀಬಹುದು? 3 ಬರೆಯಕ್ಕಾಗತ್ತಾ? ಬರೀಲಿಕ್ಕಾಗಲ್ಲ. 3 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 ಅಲ್ಲ. ಸೊ 2 ಬರಿಬಹುದು, ಎಸ್ ಬರಿಬಹುದು. 1.9 ಬರಿಬಹುದು, 1.8 ಎಸ್, 1.7, 1.6, 1.3 ಎಸ್, -2, -3, -5, -6, -7, -8 ಎಸ್. ಹಾಗಾದ್ರೆ ಸೊ ಮೈನಸ್ ಇನ್ಫಿನಿಟಿ ಟು ಹಾಗಾದ್ರೆ ಈ ಡೊಮೈನ್ ಅಲ್ಲಿ ಸಿಗುತ್ತೆ. ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ನೀವೇನನ್ನ ಫಂಕ್ಷನ್ಸ್ ಚೂಸ್ ಮಾಡಬೇಕು? ಎಕ್ಸ್ ಪ್ಲಸ್ 2 ನ ಚೂಸ್ ಮಾಡಬೇಕು. Right? This is the left hand limit. Okay? This is the limit is the x tends to ಯಾವ ಪಾಯಿಂಟ್ ಅಲ್ಲಿ ಕಂಟಿನ್ಯೂ ಚೆಕ್ ಮಾಡುತ್ತೇವೆ? ಇದು 2. ಸೊ ಯಾವ ವ್ಯಾಲ್ಯೂ ಇಂದ ಅಪ್ರೋಚ್ ಆಗಬೇಕು? ಲೆಸ್ ದ್ಯಾನ್ 2. ಹಾಗಾದ್ರೆ ವಾಟ್ ಈಸ್ ಎಫ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಟೆನ್ಸ್ ಟು 2 ಥ್ರೂ ದ ವ್ಯಾಲ್ಯೂ ಲೆಸ್ ದ್ಯಾನ್ 2. ಹಾಗಾದ್ರೆ ಏನ್ ಮಾಡಿ? ಎಕ್ಸ್ ಲೆಸ್ ದ್ಯಾನ್ 2 ಹುಡುಕಿ. ಇಲ್ಲಿ ಎಕ್ಸ್ ಲೆಸ್ ದ್ಯಾನ್ 2 ಇದೆಯಾ? ಹಾಗಾದ್ರೆ ಎಕ್ಸ್ ಎಫ್ ಆಫ್ ಎಕ್ಸ್ ಇಸ್ ವಾಟ್? ಎಕ್ಸ್ ಪ್ಲಸ್ 2. ಇವಾಗ ಏನ್ ಮಾಡಿ? ಎಕ್ಸ್ ಜಾಗತಕ್ಕಂತಲ್ಲಿ 2 ನ ಸಬ್ಸ್ಟಿಟ್ಯೂಟ್ ಮಾಡಿ. ಅಂದ್ರೆ ಏನಾಯ್ತು? ಸೊ 2 ಪ್ಲಸ್ 2 ಏನಾಯ್ತು? ದಿಸ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ 4. ಹಾಗಾದ್ರೆ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಸ್ ದ ರೈಟ್ ಹ್ಯಾಂಡ್ ಲಿಮಿಟ್. ಓಕೆನಾ? ಸೊ ಎಕ್ಸ್ ಟೆನ್ಸ್ ಟು 2 ಥ್ರೂ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 2. ಎಕ್ಸ್ ಟೆನ್ಸ್ ಟು 2 ಪವರ್ ಪ್ಲಸ್ ಇದೆ ಅಂದ್ರೆ ಎಕ್ಸ್ ಗ್ರೇಟರ್ ದ್ಯಾನ್ 2 ನೋಡ್ಕೊಳ್ಳಿ. ಎಕ್ಸ್ ಗ್ರೇಟರ್ ದ್ಯಾನ್ 2 ನೋಡಿ. ಎಕ್ಸ್ ಗ್ರೇಟರ್ ದ್ಯಾನ್ 2 ಇದೆಯಾ? ಇಲ್ಲಿ ಹೇಳೋದು ಅರ್ಥ ಆಗ್ತಿದ್ಯಾ? ಎಕ್ಸ್ ಟೆನ್ಸ್ ಟು 2 ಥ್ರೂ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 2 ಅಂದ್ರೆ ಏನ್ ಮಾಡಿ? ಎಕ್ಸ್ ಗ್ರೇಟರ್ ದ್ಯಾನ್ 2 ನೋಡ್ಕೊಳ್ಳಿ. ಎಕ್ಸ್ ಗ್ರೇಟರ್ ದ್ಯಾನ್ 2. ಹಾಗಾದ್ರೆ ಎಕ್ಸ್ ಗ್ರೇಟರ್ ದ್ಯಾನ್ 2 ಹೇಳಿದ್ಯಾ? ಹಾಗಾದ್ರೆ ಫಂಕ್ಷನ್ಸ್ ಏನಿದೆ? ಎಕ್ಸ್ ಮೈನಸ್ 2 ಇದೆ. ಕರೆಕ್ಟಾ? ಅಂದ್ರೆ ಏನಾಯ್ತು? ಎಕ್ಸ್ ಮೈನಸ್ 2. ಇವಾಗ ಏನ್ ಮಾಡೋಣ? ಎಕ್ಸ್ ಇಸ್ ಈಕ್ವಲ್ ಟು 2 ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಇಸ್ ಈಕ್ವಲ್ ಟು 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 - 2 ಏನಾಯ್ತು? 0 ಆಯ್ತು. ಕರೆಕ್ಟಾ?
ನೋಡಿ ಇಲ್ಲಿ ಎಕ್ಸ್ ಟೆನ್ಸ್ ಟು 2 through the value less than 2 ಅಂದ್ರೆ x less than 2 ಗೆ ಫಂಕ್ಷನ್ಸ್ x plus 2 ಇದೆ. x greater than 2 ಗೆ f of x is x minus 2 ಇದೆ. ಓಕೆನಾ? ಇಲ್ಲಿ x tends to 2 through the value less than 2 f of x is x plus 2. x tends to 2 through the value greater than 2. What is f of x? X minus 2. So when calculating left hand limit and right hand limit, f of x is different ಬರ್ತಾ ಇದೆ ಕೇಸಸ್ ಅಲ್ಲಿ. ಹಾಗಾಗಿ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಲಿಮಿಟ್ f of x as x tends to a ಬರೀಲಿಕ್ಕೆ ಆಗಲ್ಲ. ಯಾಕೆ? ಲಿಮಿಟ್ f of x ಇಲ್ಲ f of x ಡಿಫರೆಂಟ್ ಬರ್ತದೆ ಅಂದ್ರೆ ಒಂದ್ ಕೇಸಲ್ಲಿ x plus 2 ಬರ್ತದೆ, ಇನ್ನೊಂದು ಕೇಸಲ್ಲಿ x minus 2 ಬರ್ತಾ ಇದೆ. ಓಕೆನಾ? ಹಾಗಾಗಿ ಇಲ್ಲಿ ಲಿಮಿಟ್ f of x as x tends to a ಕ್ಯಾಲ್ಕುಲೇಟ್ ಮಾಡೋದ್ರಿಂದ ನಮ್ಗೇನು ಯೂಸ್ ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ಇಸ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ನೋಡ್ಬೇಕು. ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್. ಈ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕಾಗಿಲ್ಲ. ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಸೊ ಯಾವ ಪಾಯಿಂಟ್ ಅಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡಕ್ ಹೇಳಿದರೆ ಆ ಪಾಯಿಂಟ್ ಅನ್ನ ತಗೊಂಡೋಗಿ ಫಂಕ್ಷನ್ಸ್ ಅಲ್ಲಿ ಬರಿಬೇಕು. ಸೊ ಇಲ್ಲೇನಿದೆ, ಎಕ್ಸ್ ಇಸ್ ಈಕ್ವಲ್ ಟು 2 ನಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡಕ್ ಹೇಳಿದ್ದಾರೆ. ಹಾಗಾದ್ರೆ ವಿ ವಾಂಟ್ ಟು ಕ್ಯಾಲ್ಕುಲೇಟ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2. ಸೊ ಹೌ ಟು ಕ್ಯಾಲ್ಕುಲೇಟ್ ಎಫ್ ಆಫ್ 2? ಎಫ್ ಆಫ್ 2, ಫಸ್ಟ್ ಆಫ್ ಆಲ್ ವಾಟ್ ಈಸ್ ಎಫ್ ಆಫ್ ಎಕ್ಸ್ ಅಂತ ಕನ್ಫ್ಯೂಷನ್ಸ್ ಇಲ್ಲಿ. ಯಾಕಂದ್ರೆ ಎಫ್ ಆಫ್ ಎಕ್ಸ್ ಇಸ್ 2 ಬ್ರಾಂಚ್ ಇದೆ. ಎಫ್ ಆಫ್ ಎಕ್ಸ್ ಇಸ್ ಎಕ್ಸ್ ಪ್ಲಸ್ 2, ಎಫ್ ಆಫ್ ಎಕ್ಸ್ ಇಸ್ ಎಕ್ಸ್ ಮೈನಸ್ 2. ಸೊ ಫಸ್ಟ್ ಆಫ್ ಆಲ್ ನಾವು ಎಫ್ ಆಫ್ ಎಕ್ಸ್ ಅನ್ನ ಚೂಸ್ ಮಾಡಬೇಕಾದ್ರೆ 2 ನ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ನೀವು ಏನ್ ಮಾಡ್ಬೇಕಂತಂದ್ರೆ, ಯಾವ ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀರಾ ನೋಡಿ. ಇಲ್ಲಿ ಯಾವ ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಾ? 2 ಅನ್ನೋ ಪಾಯಿಂಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀರಾ ಎಫ್ ಆಫ್ ಎಕ್ಸ್ ಗೆ. ಹಾಗಾದ್ರೆ ಇಲ್ಲಿ ಎರಡು ಫಂಕ್ಷನ್ಸ್ ಅಲ್ಲಿ ಯಾವ್ದನ್ನ ಚೂಸ್ ಮಾಡಬೇಕು ಎಫ್ ಆಫ್ ಎಕ್ಸ್ ಅಂತ ಕ್ವಶನ್ಸ್. ಓಕೆನಾ? ಹಾಗಾದ್ರೆ 2 ಇದೆಯಲ್ಲ, ನಂಬರ್ ತಗೊಳ್ಳಿ. ಸೊ ಈ ಎರಡು ಡೊಮೈನ್ ಇದಾವೆ ಇಲ್ಲಿ, ಎರಡು ಫಂಕ್ಷನ್ಸ್, ಎರಡು ಎಫ್ ಆಫ್ ಎಕ್ಸ್ ಗೆ ಎರಡು ಡೊಮೈನ್ ಇದಾವೆ. ಈ ಎರಡು ಡೊಮೈನ್ ಅಲ್ಲಿ 2 ಎಲ್ಲಿ ಇನ್ವಾಲ್ವ್ ಆಗಿದೆ ನೋಡ್ಕೊಳ್ಳಿ. ಸೊ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಓದ್ಬೋದೇ ಹೊರತು ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ನಮ್ಗೆ ರೀಡ್ ಮಾಡಕ್ಕೆ ಬರಂಗಿಲ್ಲ. ಓಕೆನಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ಇಯರ್ ನಾಟ್ ಡಿಫೈನ್ಡ್. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 2 ಇಸ್ ಡಿಫೈನ್ಡ್. ಎಕ್ಸ್ ಇಸ್ ಈಕ್ವಲ್ ಟು 2 ಇದೆಯಾ? ಹಾಗಾದ್ರೆ ಎಫ್ ಆಫ್ 2 ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ಎಫ್ ಆಫ್ ಎಕ್ಸ್ ಏನನ್ನು ಚೂಸ್ ಮಾಡ್ಬೇಕಂದ್ರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2. ಎಕ್ಸ್ ಪ್ಲಸ್ 2. ಓಕೆನಾ? ಸೊ ಇವಾಗ ನಮ್ಗೇನ್ ಬೇಕಿರೋದು ಎಫ್ ಆಫ್ 2 ಬೇಕು. ಬಟ್ ನಮ್ಮ ಹತ್ರ ಏನಿದೆ? ಎಫ್ ಆಫ್ ಎಕ್ಸ್ ಇದೆ. ಎಫ್ ಆಫ್ 2 ಆಗ್ಬೇಕಾದ್ರೆ ಎಫ್ ಆಫ್ ಎಕ್ಸ್, ಎಕ್ಸ್ ಗೆ ಏನನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು? ಸೊ 2 ಅನ್ನ ಬರೀಬೇಕು. ಹಾಗಾದ್ರೆ ಎಫ್ ಆಫ್ 2 ಇಸ್ ಈಕ್ವಲ್ ಟು, ಇಲ್ಲಿ 2 ಬರೆದ್ಮೇಲೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ 2 ಬರೀಬೇಕು. ಸೊ 2 ಪ್ಲಸ್ 2. ಓಕೆನಾ? ಏನ್ ಬಂತು? 4 ಬಂತು. ಇಲ್ಲಿ ಈ ಪ್ರೊಸೀಜರ್ ಅಲ್ಲಿ ನಾವು ಕಂಟಿನ್ಯೂಸ್ ಅಂತ ಬರಿಬೇಕಾದ್ರೆ, ಎರಡನೇ ಕೇಸಲ್ಲಿ ಕಂಟಿನ್ಯೂಸ್ ಅಂತ ಬರಿಬೇಕಾದ್ರೆ, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಏನ್ ಬಂದಿರುತ್ತೆ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ನಲ್ಲಿ, ಅದೇ ವ್ಯಾಲ್ಯೂ ಬರಬೇಕಾಗುತ್ತೆ ರೈಟ್ ಹ್ಯಾಂಡ್ ಲಿಮಿಟ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ನಲ್ಲಿ. ಸೊ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ಕೂಡ ಅದೇ ಬಂದಿರಬೇಕಾಗುತ್ತೆ. ನೋಡಿ, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಷ್ಟು ಬಂದಿದೆ? ವ್ಯಾಲ್ಯೂ 4 ಬಂದಿದೆ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಷ್ಟು ಬಂದಿದೆ? 4 ಬಂದಿದೆ. ರೈಟ್ ಹ್ಯಾಂಡ್ ಲಿಮಿಟ್ ಎಷ್ಟು ಬಂದಿದೆ? 0 ಬಂದಿದೆ. ಎಫ್ ಆಫ್ 2 ಅಂದ್ರೆ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಎಷ್ಟು ಬಂದಿದೆ? 4 ಬಂದಿದೆ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಷ್ಟು ಬಂದಿದೆ? 4 ಬಂದಿದೆ. ರೈಟ್ ಹ್ಯಾಂಡ್ ಲಿಮಿಟ್ ಎಷ್ಟು ಬಂದಿದೆ? 0 ಬಂದಿದೆ. ಸೊ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ಎಷ್ಟು ಬಂದಿದೆ? 4 ಬಂದಿದೆ. ಓಕೆನಾ? ನೋಡಿ, 4 ನಾಟ್ ಈಕ್ವಲ್ ಟು 0 ಬರೀಬಹುದಾ? 4 ನಾಟ್ ಈಕ್ವಲ್ ಟು 0. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಅಂತ ಬರೆಯಕ್ ಬರಲ್ಲ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ 4, ರೈಟ್ ಹ್ಯಾಂಡ್ ಲಿಮಿಟ್ ಇಸ್ 0. 4 0 ಆಗಲ್ಲ. ಓಕೆನಾ? ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಆದ್ಮೇಲೆ, ಸೊ ನೆಕ್ಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್ ನಾಟ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್. ಹೇಗೆ? ರೈಟ್ ಹ್ಯಾಂಡ್ ಲಿಮಿಟ್ ಇಸ್ 0, ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಇಸ್ 4 ಅಂದ್ರೆ ಏನಾಯ್ತು? ಸೊ ನಮ್ ಫಂಕ್ಷನ್ಸ್ ಅಂತ ಹೇಳ್ಬೇಕಾಗಿದ್ರೆ ಏನಾಗಬೇಕಾಗಿತ್ತು? ಲೆಫ್ಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಏನಿದೆ, ರೈಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಏನಿದೆ, ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ವ್ಯಾಲ್ಯೂ ಏನಿದೆ, ಈ ಮೂರು ಒಂದೇ ನಂಬರ್ ಬರಬೇಕಿತ್ತು. ಇಲ್ಲೇನ್ ಬರ್ತಾ ಇದಾವೆ? ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಸೇಮ್ ಬರ್ತಿದೆ.
ಬಟ್ ಆರ್ ಎಚ್ ಎಲ್ ಏನ್ ಬರ್ತಾ ಇದೆ, ರೈಟ್ ಹ್ಯಾಂಡ್ ಲಿಮಿಟ್ ಡಿಫರೆಂಟ್ ಬರ್ತಾ ಇದೆ, ಹೌದಾ, 0 ಬರ್ತಾ ಇದೆ. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಕಂಟಿನ್ಯೂಸ್, ಎಫ್ ಆಫ್ ಎಕ್ಸ್ ಕಂಟಿನ್ಯೂಸ್? ಖಂಡಿತ ಕಂಟಿನ್ಯೂಸ್ ಅಲ್ಲ, ಇಟ್ ಈಸ್ ಅ ಡಿಸ್ಕಂಟಿನ್ಯೂಸ್. ಹಾಗಾದ್ರೆ ನಾವು ಫಂಕ್ಷನ್ಸ್ ನ ಎಫ್ ಆಫ್ ಎಕ್ಸ್ ಕಂಟಿನ್ಯೂಸ್ ಅಂತ ಎರಡನೇ ಕೇಸಸ್ ಅಲ್ಲಿ ಪ್ರೂವ್ ಮಾಡಬೇಕಾದ್ರೆ, ಸೊ ಎಫ್ ಆಫ್ ಎಕ್ಸ್ ಇನ್ ಜನರಲ್, ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್, ಎಫ್ ಆಫ್ ಎಕ್ಸ್ ಇಸ್ continuous at x is equal to a in general. f of x is continuous at x is equal to a. ನೋಡಿ ಇಲ್ಲಿ ಸೊ x plus a ತಗೊಂಡೆ ಅನ್ಕೊಳ್ಳಿ, ಸೊ ಇಸ್ x plus 2 ನೇ ಇರಲಿ, ಇಲ್ಲಿ x is equal to a ತಗೊಂಡು ಅನ್ಕೊಳ್ಳಿ. ಇಲ್ಲಿ x tends to a through the value less than a. ಹಾಗಾದ್ರೆ ಇಲ್ಲಿ ಲೆಸ್ ದ್ಯಾನ್ a ನೋಡ್ಬೇಕು. ಸಪೋಸ್ ಇದು a ಆಯ್ತು ಅನ್ಕೊಳ್ಳಿ, so less than or equal to a, this is greater than a. x tends to a through the value less than a. So ಹಾಗಾದ್ರೆ x less than a ಕರೆಕ್ಟ್ ಫಿಕ್ಸ್ ಮಾಡ್ಕೊಳ್ಳಿ. x tends to a through the value less than a ಅಂತ ಇದ್ರ ಮೀನಿಂಗ್. ಅದನ್ನೇನ್ ಮಾಡಿ x less than a ಅನ್ಕೊಳ್ಳಿ. x less than a ಇಲ್ಲಿದೆಯಾ, ಹಾಗಾದ್ರೆ f of x is x plus 2 ಅಂತ ಚೂಸ್ ಮಾಡಿ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್ ಅಲ್ಲಿ x ಟೆನ್ಸ್ ಟು a ಥ್ರೂ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ a. ಕರೆಕ್ಟ್ ಇದ್ರ ಮೀನಿಂಗು ಗ್ರೇಟರ್ ದ್ಯಾನ್ a. ರೈಟ್ ಹ್ಯಾಂಡ್ ಲಿಮಿಟ್ ಅಲ್ಲಿ ಏನ್ ಮಾಡಿ x ಟೆನ್ಸ್ ಟು a ಇರುತ್ತಲ್ಲ, ಅಂದ್ರೆ x ಗ್ರೇಟರ್ ದ್ಯಾನ್ a ನೋಡ್ಕೊಳ್ಳಿ, x ಗ್ರೇಟರ್ ದ್ಯಾನ್ a. f ಆಫ್ x ಏನಿದೆ x ಮೈನಸ್ 2 ಇದೆ, ಓಕೆನಾ. ಇಲ್ಲಿ 2 ಇದೆ, ಹಾಗಾದ್ರೆ x ಟೆನ್ಸ್ ಟು 2 ಥ್ರೂ ದ ವ್ಯಾಲ್ಯೂ ಲೆಸ್ ದ್ಯಾನ್ 2. ಅದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಬಿಡಿ, x ಲೆಸ್ ದ್ಯಾನ್ 2. ಹಾಗಾದ್ರೆ x ಲೆಸ್ ದ್ಯಾನ್ 2 ಇಲ್ಲಿ ತಾವಾಗಿ ಬರ್ದಿದ್ದಾಗ x ಲೆಸ್ ದ್ಯಾನ್ 2 ಅಂದ್ರೆ ಫಂಕ್ಷನ್ಸ್ ಏನು x ಪ್ಲಸ್ 2. ಹಾಗಾದ್ರೆ x ಪ್ಲಸ್ f ಆಫ್ x is x ಪ್ಲಸ್ 2. ಇಲ್ಲಿ x ಟೆನ್ಸ್ ಟು 2 ಥ್ರೂ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 2 ಅಂತಂದ್ರೆ ಗ್ರೇಟರ್ ದ್ಯಾನ್ 2 ಮಾಡ್ಕೊಂಬಿಡಿ. ಹಾಗಾದ್ರೆ ಗ್ರೇಟರ್ ದ್ಯಾನ್ 2 ಎಲ್ಲಿದೆ, ಸೊ ಇದಿದೆಯಾ, ಹಾಗಾದ್ರೆ ಅದರ ಕರೆಸ್ಪಾಂಡಿಂಗ್ ಫಂಕ್ಷನ್ಸ್ ಏನಿದೆ x ಮೈನಸ್ 2 ಇದೆ. ಹಾಗಾದ್ರೆ ಫಂಕ್ಷನ್ ಈಸ್ x ಮೈನಸ್ 2. ಅರ್ಥ ಆಗಿದೆಯಾ ಯಾವ ತರ ಚೂಸ್ ಮಾಡ್ಬೇಕಂತ? ಹಾಗಾದ್ರೆ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತಂದ್ರೆ ಫಂಕ್ಷನ್ಸ್ ಡಿಫರೆಂಟ್ ಚೂಸ್ ಆಗ್ತಿದೆ. ಅಂದ್ರೆ ಎಕ್ಸ್ ಟೆನ್ಸ್ ಟು ಎ ಥ್ರೂ ದ ಎಕ್ಸ್ ಲೆಸ್ ದ್ಯಾನ್ ಎ ಇದ್ರೆ ಒನ್ ಫಂಕ್ಷನ್ ಚೂಸ್ ಆಗ್ತಿದೆ, ಎಕ್ಸ್ ಗ್ರೇಟರ್ ದ್ಯಾನ್ ಎ ಇದ್ರೆ ಎಫ್ ಆಫ್ ಎಕ್ಸ್ ಬೇರೆ ಫಂಕ್ಷನ್ ಚೂಸ್ ಆಗ್ತಿದೆ. ಅಂದ್ರೆ ಫಂಕ್ಷನ್ಸ್ ಅನ್ನ ಕಂಟಿನ್ಯೂಸ್ ಹೇಳ್ಬೇಕಂತಂದ್ರೆ ಇಸ್ ಅ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಬೇಕು, ಇಸ್ ಅ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೆ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ, ಇಸ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಬೇಕು, ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಬೇಕು, ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ಒಂದು ಫೈನೈಟ್ ನಂಬರ್ ಬರಬೇಕು. ಏನ್ ಬರ್ಬೇಕು, ಇದು ಫೈನೈಟ್ ನಂಬರ್ ಬರಬೇಕು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನ್ ಬರಬೇಕು, ಫೈನೈಟ್ ನಂಬರ್ ಬರಬೇಕು. ರೈಟ್ ಹ್ಯಾಂಡ್ ಲಿಮಿಟ್ ಕೂಡ ಫೈನೈಟ್ ನಂಬರ್ ಬರಬೇಕು. ಅದೇ ರೀತಿ ಎಫ್ ಆಫ್ ಎ ಕೂಡ ಒಂದು ಫೈನೈಟ್ ನಂಬರ್ ಬರಬೇಕು. ಸೊ ಇಷ್ಟಾದ್ರೆ ಸಾಲದು, ಈ ಮೂರು ಫೈನೈಟ್ ನಂಬರ್ ಈಕ್ವಲ್ ಆಗಬೇಕು. 3 finite numbers are equal. 3 finite numbers are equal. 3 finite numbers are equal. ಆದರೆ f of x is continuous. f of x is continuous. f of x is continuous at x is equal to a ಅಂತ ಬರೀಬಹುದು.